ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರ. ಇವತ್ತು ತಾವೆಲ್ಲರೂ ಕೂಡ ನಮ್ಮ ವಿಶೇಷವಾಗಿ ಬೆಳಗಾವಿ ಜಿಲ್ಲಾಧಿಕಾರಿಯವರು, ನಮ್ಮ ಜಿಲ್ಲೆಯ ವರಿಷ್ಠ SP ಸಾಹೇಬರು ಮತ್ತು ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿಯವರು ಈ ಕಡೆ ಸ್ವಲ್ಪ ತಾವೆಲ್ಲ ಲಕ್ಷ್ಯ ಬಿಟ್ಟು ಕೇಳಿ. ಏನು ನಮ್ಮ 17 ಗ್ರಾಮ 39 ಕೆರೆಗಳ ತುಂಬತಕ್ಕಂಥ ಯೋಜನೆ ಏನು ರಾಯಬಾಗ್ ತಾಲೂಕದಲ್ಲಿ ಬರ್ತದ. ಆ ಕೆರೆಗಳ ಯೋಜನೆಯನ್ನು ಸುಮಾರು ಕರ್ನಾಟಕ ರಾಜ್ಯ ರೈತ ಸಂಘ ಏನು 7-8 ವರ್ಷದಿಂದ ತಂಗಳಾಗಿತ್ತು. ಆ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಸುಮಾರು 16,000 ಜನ ಸೇರಿ ರಾಯಬಾಗ್ ಸರ್ಕಲ್ ಅನ್ನು ಬಂದ್ ಮಾಡಿ ಅದನ್ನು ನಮ್ಮ ವಿಶೇಷವಾಗಿ ಜಿಲ್ಲಾಧಿಕಾರಿ ಬಂದು ಬಹಳಷ್ಟು ಕಾಳಜಿಯನ್ನು ವಹಿಸಿ ಇವತ್ತೆಲ್ಲ ಕಾಂಟ್ರಾಕ್ಟರ್ ಇರ್ಬೋದು, ಸಂಬಂಧಪಟ್ಟ ಇಲಾಖೆಯವರೆಲ್ಲ ಬೆನ್ನತ್ತಿ ಅದನ್ನೆಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತಲ್ಲಿ ಭಾಳಷ್ಟು ವಿದ್ಯುತ್ ವೈರ್ ತೊಂದರೆ ಆಗತ್ತಿತ್ತು. ಅದನ್ನು ರೈತ ಸಂಘದವ್ರು ನಾವು ಸ್ವತಃ ಹೋಗಿ ಗಿಡ ಕಡ್ದು ಅವ್ರಿಗೆಲ್ಲ ಅನುಕೂಲ ಮಾಡಿ ಇವತ್ತೆಲ್ಲ ಸಂಪೂರ್ಣ ವರ್ಕ್ ಎಲ್ಲ ಕಂಪ್ಲೀಟ್ ಆಗೈತಿ. ಕಂಪ್ಲೀಟ್ ಆಗಿ ಇವತ್ತಿಗೆ 3-4 ದಿನ ಆಯಿತು. ಆದರೂ ಕೂಡ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿಯವರು, ಜಿಲ್ಲಾಧಿಕಾರಿಯವರು ಬಂದ ಅದನ್ನು ತಕ್ಷಣ ಬಟನ್ ಒತ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಯಾಕಂತಂದ್ರೆ ನೀವು ಇನ್ನು 8 ದಿವಸ 15 ದಿವಸ ತಿಂಗಳ ಲೇಟ್ ಮಾಡಿರ್ತಂದ್ರೆ ಬೇಸಿಗೆ ಪ್ರಾರಂಭ ಆಕೈತಿ. ಬೇಸಿಗೆ ಪ್ರಾರಂಭ ಆತ್ಮ ಅಂದ್ರೆ ಅದು ನೀರು ಉಗಿಲಿಕ್ಕೆ ಅಲ್ಲಿ ಭಾಗದ ಕುಡ್ಲಿಕ್ಕೆ ಜಾನುವಾರುಗಳಿಗೆ ತೊಂದರೆ ಇರ್ತೈತೆ. ಆ ಸಂದರ್ಭ ನೀರು ಉಗಿಸ್ಲಿಕ್ಕೆ ಬರಂಗಿಲ್ಲ. ಈಗ ಕೃಷ್ಣಾ ನದಿಯೊಳಗೆ ಭವಾನ್ ಸೌದತ್ತಿ ಏನು ನಮ್ಮ ಅಲ್ಲಿ ಏನು ಯೋಜನೆ ಐತಿ, ಆ ಯೋಜನೆಯನ್ನು ತಕ್ಷಣ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಬಂದ ತಾತ್ಕಾಲಿಕವಾಗಿ ನಮ್ದು ಪ್ರೋಟೋಕಾಲ್ ಇರ್ತೈತಿ. ಯಾಕಂದ್ರೆ ತಾವ ಶಾಸಕರು ಯಾರ್ಯಾರು ಕೂಡ್ತಿರ್ ಗೊತ್ತಿಲ್ಲ. ಅದಕ್ಕಾಗಿ ನಾಳೆ ನಿಮ್ಗೆ ಅವಕಾಶ ಕೊಡ್ತು. ದಯವಿಟ್ಟು ಅದನ್ನು ತಕ್ಷಣ ಬಂದ ಆ ಕೆರೆ ಯೋಜನೆ ನೀರನ್ನು ಪ್ರಾರಂಭ ಮಾಡಿಸ್ತಕ್ಕಂಥದ್ದು ಮಾಡ್ರಿ. ಬೇಕಪ್ಪ ಅಂದ್ರೆ ಇನ್ನೊಂದು ತಿಂಗಳು ಬಿಟ್ಟು ನೀವು ಮುಖ್ಯಮಂತ್ರಿನ ಕರೆಸಿ ಉದ್ಘಾಟನೆ ಮಾಡ್ರಿ. ನಮ್ದೇನೂ ಕೂಡ ತೊಂದರೆ ಇಲ್ಲ. ದಯವಿಟ್ಟು ರೈತರಿಗ ಈ ಸಂದರ್ಭದಾಗ ಕೆರೆ ತುಂಬತಕ್ಕಂಥ ಕೆಲಸವನ್ನ ನಮ್ಮ ಜಿಲ್ಲಾ ಉಸ್ತುವಾರಿಯವರು, ಜಿಲ್ಲಾಧಿಕಾರಿಯವರು ತಕ್ಷಣ ನಾಳೆ ಬಂದ ಮಾಡುವಂಥದ ಮಾಡ್ರಿ. ಅದೆಲ್ಲ ವರ್ಕ್ ಸಂಪೂರ್ಣ ಕಂಪ್ಲೀಟ್ ಆಗೈತಿ. ಬರೀ ಬಟನ್ ಒತ್ತಕ್ಕಂಥದ್ದು ಅಷ್ಟೇ ಕೆಲಸ ಉಳಿದೈತಿ. ತಾವು ಟೆಸ್ಟಿಂಗ್ ಅಂತೇಳಿ ಇವತ್ತೊಂದು ತಿಂಗಳು ಉಗಿಸಿ ಮಾತಿಂದ ಆಡಿಸಿ ಮುಖ್ಯಮಂತ್ರಿ ಕಡೆ ಉದ್ಘಾಟನೆ ಮಾಡಿಸ್ರಿ. ನಮಗೇನೂ ತೊಂದರೆ ಇಲ್ಲ. ಇಲ್ಲ ಅಂದ್ರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಮುಖವರ್ಜಿ ಚಾಲೂ ಮಾಡ್ರೆ ಇವತ್ತು ಸರ್ಕಾರಕ್ಕೆ ಅದು ಮರ್ಯಾದೆ ಇಲ್ದಕ್ಕಂತಕ್ಕಂತಿ. ತಾವು ನಿಮಗೆ ವಿನಂತಿ ಮಾಡ್ಕೋತಾ ಇದ್ದೀವಿ, ರಿಕ್ವೆಸ್ಟ್ ಕೂಡ ಮಾಡ್ಕೋತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿಯವರು ತಕ್ಷಣ ಬಂದ ಸೌದತ್ತಿ ಏತ್ ನೀರಾವರಿ ಯೋಜನೆ ಐತಿ, ಸುಮಾರು 40 ಕೆರೆಗಳು ತುಂಬತಕ್ಕಂಥ ಯೋಜನೆ, ಅದನ್ನ ತಕ್ಷಣ ಇವತ್ತು ಸಂಪೂರ್ಣ ಅದನ್ನ ತಾವು ನಾಳೆ ಬಂದ್ ಮಾಡಬೇಕು. ಇಲ್ಲ ಅಂದ್ರೆ ಇವತ್ತು ರೈತ ಸಂಘ ಮುಂದಾಳತ್ತು ಅಂದ್ರೆ ನಾವು ಅದಕ್ಕೆ ಮುಖವರ್ಜಿ ವರ್ಷಕ್ಕೆ ಅವಕಾಶ ಕೊಡಬೇಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ವಿ. ನಾಳೆ ಬಂದ್ ಮಾಡಬೇಕು.